ಮುನಿರತ್ನಂ ಅವ್ರನ್ನ ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅವರು ಅಲ್ಲ, ಅದಕ್ಕೆ ನಾನು ನಿಮ್ಮ ಮಾಧ್ಯಮದೊಳಗೆ ವಿಡಿಯೋನು ತೋರಿಸಿದ್ದೀರಿ, ಆಡಿಯೋನು ತೋರಿಸಿದ್ರಿ. ಆಡಿಯೋದೊಳಗೆ ಏನೇನು ಮಾತಾಡಿದ್ದಾರೆ ಅನ್ನೋದನ್ನು ತೋರಿಸಿದ್ದೀರಿ. ರಿಕಾರ್ಡನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ರಿ. ಅವರು ತಪ್ಪು ಮಾಡಿದ್ದಕ್ಕೆ ಆ ನಿರ್ಧಾರವನ್ನು ಶಾಸಕರು ಕೂಡ, ನಿಮ್ಮ ಕಾಂಗ್ರೆಸ್ ಶಾಸಕರು ಕೂಡ PSI ಮೇಲೆ ಅಟ್ರಾಸಿಟಿ ಕೇಸ್ ಆಗಿದೆ. ಯಾಕೆ ಅವರು ಅರೆಸ್ಟ್ ಮಾಡಿಲ್ಲ? ಬಿಜೆಪಿ ಶಾಸಕರು ಯಾಕೆ ಅರೆಸ್ಟ್? ಅವತ್ತು ಅವ್ರ ಆಡಿಯೋದೊಳಗೆ ಏನಿತ್ತು ಅದನ್ನು ಸ್ವಲ್ಪ ತೆಗೆದು ನೋಡಿ. ನಾನು ಹೇಳ್ತಾ ಇರೋದು, ಅದು ಸಹಜವಾಗಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು. ಅದ್ರ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ, ತನಿಖೆ ಮಾಡಿಸ್ತಾ ಇದ್ದೀವಿ. ಯಾವ ಅಧಿಕಾರಿಗಳಿಗೂ ಏನಂದ್ರೂ ಸಹಿಸ್ಕೊಳಂಗಿಲ್ಲ. ಆದರೆ ಅವರ ಭಾಷೆ ಹೆಂಗಿತ್ತು ಗೊತ್ತಾ? ಯಾರ್ದು ಮುನಿರತ್ನಂ ಅವ್ರ ಭಾಷೆ ನೀವು ಕೇಳಿ ಒಂದ್ಸತಿ. ನೀವೇ ಭಾಳ ಚೆನ್ನಾಗಿ ರಾಜ್ಯದ ಜನರಿಗೆ ತೋರಿಸಿದ್ದೀರಿ. ಅದಕ್ಕೆ ಆ ಕೆಟ್ಟ ಪದಗಳನ್ನು ಬಳಸೋದಿದೆಯಲ್ಲ, ಅದು ಒಳ್ಳೆ ಬೆಳವಣಿಗೆಗಳಲ್ಲ. ನಾನು ಒಂದು ಕೋಮು ಗಲಭೆಗಳ ಕೆಲಸ ಮಾಡ್ತಾ ಇರೋದು ಯಾರು? BJP ಅವರು. ಅವ್ರ ಸ್ಟೇಟ್ಮೆಂಟ್ ನೋಡಿ ನೀವು. ಪ್ರತಿಯೊಬ್ಬ BJP ನಾಯಕರು ಜಾತಿ ಧರ್ಮದ ಬಗ್ಗೆನೇ ಮಾತಾಡ್ತಾರೆ ವಿನ ಆ ಧರ್ಮ ಜಾತಿದ ಬಗ್ಗೆ ಬೆಂಕಿ ಹಚ್ಚೋ ಕೆಲಸನ ಮಾಡ್ತಾ ಇದ್ದಾರೆ ವಿನ ಅದ್ರ ಬಗ್ಗೆ ಒಂದು. ಇವತ್ತು ಕುಮಾರಸ್ವಾಮಿ ಅವರು ಹೋಗಿದ್ರು ಮಂಡ್ಯಕ್ಕೆ, ಹೋಗಿ ಏನು ಮಾತಾಡಿದ್ದಾರೆ? ಅಲ್ಲೇ ಸ್ವಾಂತನ ಹೇಳುವಂಥ ಕೆಲಸವನ್ನು, ಜನರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಒಂದು ಜಾತಿಗಳ ಮಧ್ಯೆ ಒಂದು ಸಮಾಜಕ್ಕೆ ಸೀಮಿತವಾದ ರೀತಿಯೊಳಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸಮಾಜದ ಕರೆದು ಭಾಷಣವನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ನಾನು ಒಪ್ಕೊತಿದ್ದೆ. BJP ಅವ್ರ ಕೆಲಸ, ನಮ್ಮ ಸರ್ಕಾರ ಬಂದಿದ್ದಕ್ಕೆ ಅವ್ರಿಗೆ ಸಮಾಧಾನ ಇಲ್ಲ, ನಿಧಾನ ಇಲ್ಲ. ಅವ್ರಿಗೆ ಎಲ್ಲಾದರೂ ಕೋಮಗಲಭೆಗಳನ್ನು ಮಾಡಿಸುವಂಥ ಕೆಲಸನೇ BJP ಅವ್ರು ಮಾಡ್ತಾ ಇದ್ದಾರೆ. ಸರ್, ಈಗ ನಾವ್ಯಾರು ಮೋದಿಯವರು ಹೇಳ್ತಾರೆ. ಮೋದಿಯವರು ಗಣೇಶನ ಅರೆಸ್ಟ್ ಮಾಡಿದ್ದಾರೆ ಅಂತಂತ ಹೇಳ್ತಾರಲ್ಲ. ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ರೀತಿ ಮಾತಾಡೋದು ಸೌಜನ್ಯದ ಮಾತಾ? ಇದು ಒಳ್ಳೆ ಬೆಳವಣಿಗೆನ? ನೋಡಿ, ಎಲ್ಲಿ ಗದ್ದಲಗಳು, ದಾನ್ಯಗಳು, ಗಲಭೆಗಳಾದತ್ನಾಗ ಗಲಭೆಗಳು ಮಾಡಿದಂಥವ್ರನ್ನ ಅರೆಸ್ಟ್ ಮಾಡೋದು, ಅವ್ರನ್ನ ತಂದು ಇದನ್ನು ಮಾಡೋಂಥದ್ದು ಸಹಜವಾದಂಥ ಪ್ರಕ್ರಿಯೆ. ಸರ್, ವ್ಯಾನ್ನಲ್ಲಿ ಇಟ್ಟಿದ್ದು ಅಂದ್ರೆ ಅರೆಸ್ಟ್ ಮಾಡಿದಂಗನ? ಅಲ್ಲಿ ದಾನ್ಲಿ ಆಗಿದ್ದ, ಅದ್ರ ಬಗ್ಗೆ ಅರಿವಿಲ್ಲ. ನೋಡಿ ನಾನೊಂದು ಮಾತು ಹೇಳ್ತೀನಿ. BJP ಅವರಿಗೆ ಇಂಥ ಬೆಂಕಿ ಹಚ್ಚ ಕೆಲಸ ಬಿಟ್ಟರೆ ಬದಲಿ ಗೊತ್ತಿಲ್ಲ ಅಷ್ಟೇ. ಜನರಿಗೆ, ಈ ರಾಜ್ಯದ ಜನರಿಗೆ, ಈ ದೇಶದ ಜನರಿಗೆ ಅರಿವಾಗಿದೆ. ಮೋದಿಯವ್ರ ಬಗ್ಗೆನೂ ಗೊತ್ತಾಗಿದೆ. 400 ಬಾರ್ ಏನಾಗಿದೆ ಬಾರು, ಅದಕ್ಕೆ ಜನರಿಗೆ ಗೊತ್ತಾಗಿದೆ. ಕುಮಾರಸ್ವಾಮಿ ಅವ್ರದ್ದು ಅವರಿಗೆ ಸಮಾಧಾನ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಜಾಗದಾಗ ನೋಡಂತ ಅವರಿಗೆ ಸಮಾಧಾನ ಆಗ್ತಾ ಇಲ್ಲ. ಈ ದೇಶದ ದಲಿತರ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ, ಬಡವರ ಬಗ್ಗೆ ಯೋಜನೆಯನ್ನು ತಂದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ತಡ್ಕೊಳ್ಳುವಂಥ ಶಕ್ತಿ ಕುಮಾರಸ್ವಾಮಿಗೆ ಬರಲಾರ್ದೆ ಈ ರೀತಿ ಆರೋಪಗಳನ್ನು ಮಾಡ್ತಾರೆ. ನಾನು ಒಂದೇ ಮಾತು ಹೇಳ್ತೀನಲ್ಲ, BJP ಮಿತ್ರರಿಗೆ ಸಂವಿಧಾನದ ಬಗ್ಗೆ ಮತ್ತು ರಿಸರ್ವೇಷನ್ ಮೀಸಲಾತಿ ಬಗ್ಗೆ ಹೇಳ್ತಾ ಇದ್ದಾರಲ್ಲ. ಕೇಂದ್ರ ಸರ್ಕಾರ ಇದೆ, 50% ಇದ್ದಿದ್ದು 75% ಮಾಡಿ. ಸುಮ್ಮ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ? ತಪ್ಪೇನು ಹೇಳಿದ್ದಾರೆ? ರಾಹುಲ್ ಗಾಂಧಿ ಅವರು ತಪ್ಪೇನು ಹೇಳಿದ್ದಾರೆ? ಏನು ಹೇಳಿರ ಹೇಳ್ರಿ? ಅವ್ರು ಹೇಳಿದ್ರು ಸಿದ್ದುಪಡೆ ಹಂಗೆ ಹೇಳಿಲ್ಲ ಅವರು. ರಿಸರ್ವೇಷನ್ನು ಅವ್ರಿಗೆ ಎಲ್ಲರಿಗೆ ಸಮಾನತೆ ಬರೋವರೆಗೂ ಇರ್ತೈತೆ ಅಂತ ಹೇಳ್ಯಾರ. ತಪ್ಪೇನಿದೆ? ನಮಗೆ ಸಮಾನತೆ ಬರೋವರೆಗೆ ಇರ್ತೈತೆ. ಆ ಕೆಲಸವನ್ನು ಮಾಡೋದಾಗಲ್ಲ BJP ಅವರು, ಮೋದಿಯವರು. ಹಂಗೆ ನಾನು ಹೇಳ್ತೀನಿ, ಇವತ್ತು ನಮಗೆ ಮೀಸಲಾತಿ ಹೆಚ್ಚು ಮಾಡ್ಬೇಕಲ್ಲ. 24.1% ಇಡೀ ಬಜೆಟಿನ ವ್ಯವಸ್ಥೆ ಒಳಗೆ ಆ ಬಜೆಟಿನ 24% ಕರ್ನಾಟಕ ರಾಜ್ಯದಾಗ ಕೊಡ್ಬೇಕಂತ ಮಾಡಿದೆ. ಅಷ್ಟು ಕಾಳಜಿ ಇದ್ದಂದ್ರೆ ಕೇಂದ್ರ ಸರ್ಕಾರದಾಗ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲಿ. ನೋಡಿ, ಬದಲಾವಣೆ ಸಮಾನತೆ ಬಂದತ್ತೆ ಆಗುತ್ತೆ. ಸಮಾನತೆ ನೋಡಿ, ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.